ಬೆಂಗಳೂರಿನಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಟ್ರಾಫಿಕ್ ರೂಲ್ಸ್ ಸಂಚಾರಿ ನಿಯಮಗಳನ್ನು ಫಾಲೋ ಮಾಡಲೇಬೇಕು. ಇಲ್ಲ ಅಂದರೆ ಜೇಬಿಗೆ ಕತ್ರಿ ಬೀಳೋದು ಫಿಕ್ಸ್. ಇದು ಗೊತ್ತಿದ್ರೂ ಕೂಡ ಇಲ್ಲೊಬ್ಬ ಹೆಲ್ಮೆಟ್ ಇಲ್ಲದೆ ಬೈಕ್ ಚಾಲನೆ ಮಾಡಿದ್ದ. ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹೈ ಡ್ರಾಮಾವೇ ಆಡಿದ್ದ. ಯಾಕಪ್ಪ ಈ ತರ ಮಾತಾಡ್ತಾ ಇದ್ದೀರಾ? ಹೌದು ರೀ, ನಾನು ಹೇಳ್ತಾ ಇದ್ದೀನಿ, ಯಾಕೆ ಹೆಲ್ಮೆಟ್ ಇಲ್ಲದೆ ಬಂದಿದ್ದೀರಾ? ಪ್ರೂಫ್ ಕೊಡಿಯಪ್ಪ, ಈಸ್ಕೊಡಿ, ಪ್ರೂಫ್ ಕೊಡ್ರಿ. ಯಾಕೆ ಹೆಲ್ಮೆಟ್ ಇಲ್ಲದೆ ಬಂದಿದ್ದೀರಾ? ಹೆಲ್ಮೆಟ್ ಹಾಕಲ್ಲ ನಾನು. ಫೈನ್ ಕಟ್ಟಿ ಆಯ್ತು. ಹಾಕಲ್ಲ, ಕಟ್ಟಲ್ಲ. ಯಾರನ್ನ ಕಷ್ಟೇ ಕರ್ಸು. ಹಾ, ಕಟ್ಟಲ್ಲ. ಯಾರನ್ನಾದ್ರೂ ಕಟ್ಬೇಕು ಅಂತ ನಾನು ಮಾತಾಡಿದ್ದೀನಿ ಮೇಡಮ್ ಹತ್ರ. ಅಬ್ಬಬ್ಬಾ, ಕೇಳಿದ್ರಲ್ಲ ಯಾಕಪ್ಪ ಹೆಲ್ಮೆಟ್ ಹಾಕಿಲ್ಲ ಅಂತ ಕೇಳಿದ್ದಕ್ಕೆ ಈ ಯುವಕ ಎಷ್ಟೆಲ್ಲ ಮಾತಾಡಿದ್ದಾನೆ ಅಂತ. ಯಾಕೆ ಹೆಲ್ಮೆಟ್ ಇಲ್ಲದೆ ಬಂದಿದ್ದೀರಾ? ಹೆಲ್ಮೆಟ್ ಹಾಕಲ್ಲ ನಾನು. ಫೈನ್ ಕಟ್ಟಿ ಆಯ್ತು. ಹಾಕಲ್ಲ, ಕಟ್ಟಲ್ಲ. ಯಾರನ್ನ ಕಷ್ಟೇ ಕರ್ಸು. ಹಾ, ಕಟ್ಟಲ್ಲ. ಯಾರನ್ನಾದ್ರೂ ಪ್ರತಿಯೊಬ್ಬರು ಕೂಡ ಸಂಚಾರಿ ನಿಯಮ ಫಾಲೋ ಮಾಡಲೇಬೇಕು. ಆದ್ರೆ ಹೆಲ್ಮೆಟ್ ಹಾಕದೆ ಬೈಕ್ ಓಡಿಸಿದ್ದೇ ತಪ್ಪು. ಅಂತದ್ರಲ್ಲಿ ತಪ್ಪನ್ನು ಪ್ರಶ್ನೆ ಮಾಡಿದ್ದ ಸಂಚಾರಿ ಪೊಲೀಸರಿಗೆ ಏಕವಚನದಲ್ಲಿ ಮಾತಾಡಿ ದರ್ಪ ಮೆರೆದಿದ್ದಾನೆ ಈ ಭೂಪ. ಅಲ್ಲ, ನೀವು ನಾನು ಮಾತಾಡ್ತಿಲ್ಲ. ನೀವು ಯಾಕೆ ಕಟ್ಟಲ್ಲಪ್ಪ? ಕಟ್ಟಲ್ಲ ರೀ ನಾವು. ಯಾಕೆ? ಏನಕ್ಕೆ ಕಟ್ಟಬೇಕು? ಏನಕ್ಕೆ ರೂಲ್ಸ್ ಏನಿದೆ ತೋರಿಸಿ ನೀವು. ಹೆಲ್ಮೆಟ್ ಹಾಕೊಂಡು ಓಡಾಡಬೇಡ ಅಂತ ಇದೆಯಾ? ಬೆಂಗಳೂರಿನ ಉಲ್ಲಾಳ ಮುಖ್ಯ ರಸ್ತೆಯಲ್ಲಿ ಜ್ಞಾನ ಭಾರತಿ ಸಂಚಾರಿ ಪೊಲೀಸರು ಪರಿಶೀಲನೆ ನಡೆಸಿದ್ದ ವೇಳೆ ನವೀನ್ ಹೆಲ್ಮೆಟ್ ಹಾಕದೆ ಬೈಕ್ ಚಲಾಯಿಸ್ತಿರೋದನ್ನ ನೋಡಿ ತಡೆದಿದ್ದಾರೆ. ತಾನೇ ಬೈಕ್ ನಿಲ್ಲಿಸಿ ಬಂದ ನವೀನ್, ನಾನ್ ಹೆಲ್ಮೆಟ್ ಹಾಕಲ್ಲ, ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ, ಯಾವನ್ ಕರ್ಸ್ತೀಯ ಕರ್ಸು ಅಂತ ಏಕವಚನದಲ್ಲಿ ಪೊಲೀಸರಿಗೆ ಆವಾಜ್ ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ನಾನು ಯಾರು ಗೊತ್ತಾ, ಯಶವಂತಪುರ ಜೆಡಿಎಸ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಅಂತ ದೌಲತ್ತು ತೋರಿಸಿದ್ದಾನೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷ ನಾನು, ಜೆಡಿಎಸ್ ಅಲ್ಲಿ. ಅರ್ಥ ಆಯ್ತಾ? ಫೈನ್ ಹಾಕೋಕೆ ನಿಮ್ಗೆ ಹೇಳಿದವ್ರು ಯಾರು? ನೀವು ಕೇಸ್ ಹಾಕ್ತಿರೋದನ್ನ ನೋಡಿ ಬೇಕಂತಲೇ ಹೆಲ್ಮೆಟ್ ಧರಿಸದೆ ಬಂದಿದ್ದೇನೆ ಅಂತ ನವೀನ್ ಮತ್ತೊಂದು ಕಿರಿಕ್ ಮಾಡಿದ್ದ. ಪೊಲೀಸರ ಮೇಲೆ ಇಷ್ಟೆಲ್ಲ ಎಗರಾಡಿದ್ದ ನವೀನ್ ಪೊಲೀಸರ ಅತಿಥಿಯಾಗಿದ್ದಾನೆ. ಆರೋಪಿ ನವೀನ್ ನನ್ನ ಬಂಧಿಸಿರುವ ಜ್ಞಾನ ಭಾರತಿ ಪೊಲೀಸರು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಯಾಕೆ ಹೆಲ್ಮೆಟ್ ಇಲ್ಲದೆ ಬಂದಿದ್ದೀರಾ? ಹೆಲ್ಮೆಟ್ ಹಾಕಲ್ಲ ನಾನು. ಫೈನ್ ಕಟ್ಟಿ ಆಯ್ತು. ಹಾಕಲ್ಲ, ಕಟ್ಟಲ್ಲ. ಯಾರನ್ನ ಕಷ್ಟೇ ಕರ್ಸು. ಹಾ, ಕಟ್ಟಲ್ಲ. ಯಾರನ್ನಾದ್ರೂ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷ ನಾನು, ಜೆಡಿಎಸ್ ಅಲ್ಲಿ. ಅರ್ಥ ಆಯ್ತಾ? ಅದೇನೋ ಅಂತಾರಲ್ಲ, ಸುಮ್ನಿರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗಾಗಿದೆ ನವೀನ್ ಪರಿಸ್ಥಿತಿ. ತಪ್ಪನ್ನ ಒಪ್ಕೊಂಡು ಅಷ್ಟೋ ಇಷ್ಟು ಫೈನ್ ಕಟ್ಟಿದ್ರೆ ಬಹುಶಃ ನವೀನ್ಗೆ ಈ ಗತಿ ಬರ್ತಿರ್ಲಿಲ್ಲ. ಸದ್ಯ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗೆ ಮಾಡಿದ ತಪ್ಪಿಗೆ ನವೀನ್ ಕಂಬಿ ಎಣಿಸ್ತಿದ್ದಾನೆ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು.